पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे। ओम श्री राघवेंद्राय नमः। ರಾಘವೇಂದ್ರ ಸ್ವಾಮಿಗಳವರು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ. ತನ್ನ ಭಕ್ತರ ಎಲ್ಲ ಚಿಂತೆಗಳನ್ನು, ಸಂತಾಪಗಳನ್ನು, ತಾಪಗಳನ್ನು, ತಾಪತ್ರಯಗಳನ್ನು ಸಂಪೂರ್ಣ ಪರಿಹಾರ ಮಾಡತಕ್ಕಂತಹ ಚಿಂತಾಮಣಿ ಸ್ವರೂಪರೇ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ನಿಮಗೆ ಪ್ರಶಾಂತ ಮನಸ್ಥಿತಿ ಬೇಕಾ? ಬನ್ನಿ ರಾಘವೇಂದ್ರ ಸ್ವಾಮಿಗಳ ಹತ್ರ. ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಬೇಕಾ? ಬನ್ನಿ ರಾಘವೇಂದ್ರ ಸ್ವಾಮಿಗಳ ಹತ್ರ. ನಿಮ್ಮ ಜೀವಕ್ಕೆ ನೆಮ್ಮದಿ ಬೇಕಾ? ಸಾಂತ್ವನ ಬೇಕಾ? ಬನ್ನಿ ರಾಘವೇಂದ್ರ ಸ್ವಾಮಿಗಳ ಹತ್ರ. ನಿಮ್ಮ ಬದುಕಿಗೆ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡ್ಬೇಕಾ? ಬನ್ನಿ ರಾಘವೇಂದ್ರ ಸ್ವಾಮಿಗಳ ಹತ್ರ. ನಿಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಸೌಭಾಗ್ಯ, ಸಿರಿ ಸಂಪದೆಗಳು ಬೇಕಾ? ಬನ್ನಿ ರಾಘವೇಂದ್ರ ಸ್ವಾಮಿಗಳ ಹತ್ರ. ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಯಾವುದೋ ಒಂದು ಭಾಗ್ಯೋದಯದ ಬಾಗಿಲು ತೆಗೆದ ಹಾಗೆ. ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಏನು ಅಂತಂದರೆ, ಪರಮಾತ್ಮನ ವಿಶೇಷ ಅನುಗ್ರಹದ ಕರುಣೆಯ ಕಿರಣಕ್ಕೆ ಭಾಜನರಾಗಿ ಪುಣ್ಯದ ಪರ್ವತ ಮಾಡಿ, ಪುಣ್ಯ ಪರ್ವತವನ್ನು ಇಟ್ಟುಕೊಂಡು ಶರಣಾಗತ ಜನರಿಗೆ, ಬಂದು ಶರಣಾಗತಕ್ಕಂಥ ಎಲ್ಲ ಭಕ್ತರಿಗೆ ಆ ಪುಣ್ಯವನ್ನು ಹಚ್ಚುತ್ತಾ ಇರತಕ್ಕಂತಹ ದೊರೆಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ಕಲಿಯುಗದಲ್ಲಿ ವಿಶೇಷವಾಗಿ ನಾವು ತಿರುಪತಿಗೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ. ಯಾತಕ್ಕೆ ಅಂದರೆ, ದೇವರು ಅಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂದರೆ ಮಂಚಾಲೆ ರಾಘಪ್ಪ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳವರ ಒಂದು ವೈಶಿಷ್ಟ್ಯ ಏನು ಅಂದರೆ, ಮಹತಿ ಏನು ಅಂದರೆ, ಮಹಿಮಾ ಏನು ಅಂದರೆ, ಅವರು ಯಾವ ಜಾತಿ, ಯಾವ ಭಾಷೆ, ಯಾವ ಭಾವ, ಯಾವ ಪ್ರಭಾವ, ಯಾವ ಹಿನ್ನೆಲೆ, ಏನು ವಿದ್ಯೆ, ಏನು ಸಂಸ್ಕಾರ, ಏನು ನೋಡಲ್ಲ ಸ್ವಾಮಿ. ನೀವು ಪ್ರೀತಿ ಮಾಡಿ, ಭಕ್ತಿ ಮಾಡಿ, ಅನನ್ಯ ಶರಣಾದರಿ ಅಂತಂದರೆ ಬಂತು ಅವರ ಕರುಣೆಯ ಹಸ್ತ. ಅವರೇ ಕೃಪಾಳುಗಳಾಗಿರತಕ್ಕಂಥ, ಕರುಣಾ ಸಾಗರರಾಗಿರತಕ್ಕಂಥ, ಕರುಣಾ ನಿಧಿಗಳಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು. ಅನೇಕ ಜಗದ್ಗುರುಗಳು, ಅನೇಕ ಪರಿವ್ರಾಡ್ ಪರಮ ಹಂಸರುಗಳು ಶತಮಾನಗಳ ಕಾಲ ಏನು ಕೆಲಸ ಮಾಡಿದರೋ ಅದನ್ನು ಈಗ 3.5 ಶತಮಾನಗಳಿಂದ ಕೋಟಿ ಕೋಟಿ ಜನಕ್ಕೆ ಆ ಪುಣ್ಯ ಸಂಚಯನದ ರಸಗಟ್ಟಿಯನ್ನು ಪ್ರವಹಿಸ್ತಾ ಇರತಕ್ಕಂಥ ಅಮೃತ ಧಾರೆಯ ಮಹಾ ತಪಸ್ವಿಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳವರು. ನಿಮ್ಮ ಜೀವನದಲ್ಲಿ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಶರಣಾಗಿ ಆ ಬೃಂದಾವನಕ್ಕೆ, ತುಂಗಭದ್ರೆಯಲ್ಲಿ ಒಂದು ಸಲ ಸ್ನಾನ ಮಾಡಿ, ರಾಯರ ಪಾದೋದಕವನ್ನು ಒಂದು ಸಲ ಸೇವನೆ ಮಾಡಿ, ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಒಂದು ಸರ್ತಿ ಹಾಕ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳವರ ಮುತ್ತಿಗೆಯನ್ನು ನಿಮ್ಮ ದೇಹಕ್ಕೆ ಸ್ಪರ್ಶ ಮಾಡಿಕೊಳ್ಳಿ. ರಾಘವೇಂದ್ರ 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 ಪಾಹಿಮಾಂ, ರಾಘವೇಂದ್ರ 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 ರಕ್ಷಮಾಂ ಅಂತ ರಾಯರನ್ನ ಅನನ್ಯ ಸ್ತುತಿ ಮಾಡಿ, ಭಜನೆ ಮಾಡಿ, ಕೀರ್ತನೆ ಮಾಡಿ, ವಂದನೆ ಮಾಡಿ, ಸ್ಮರಣೆ ಮಾಡಿ, ಮನನ ಮಾಡಿ, ನಮನ ಮಾಡಿ ನೋಡಿ. ನಿಮ್ಮ ಬದುಕಿನಲ್ಲಿ ಆಗತಕ್ಕಂಥ ಪರಿಣಾಮ ಪರಿವರ್ತನೆ. ನಾನು ಜಗತ್ತಿನ ನಾನಾ ದೇಶಗಳಲ್ಲಿ ನೋಡ್ತಾ ಬರ್ತಾ ಇದ್ದೀನಿ. ಎಷ್ಟು ದೇಶಗಳಲ್ಲಿ ಎಷ್ಟು ಲಕ್ಷ ಜನ ರಾಘವೇಂದ್ರ ಭಕ್ತಿಯ ಲಕ್ಷ ದೀಪೋತ್ಸವವನ್ನು ಹಚ್ಚಿಡ್ತಾ ಇದ್ದಾರೆ ಇವತ್ತಿನ ದಿನ ಅಂತಂತಂದರೆ, ಎಲ್ಲರ ಮನೆಗಳಲ್ಲಿ ರಾಘವೇಂದ್ರ ಭಕ್ತಿ ಅನ್ನತಕ್ಕಂಥ ಕೃತ್ತಿಕೆಯರು ಬೆಳಗುತ್ತಾ ಇದ್ದಾರೆ ಇವತ್ತಿನ ದಿನ. ರಾಘವೇಂದ್ರ ಸ್ವಾಮಿಗಳವರು ನೀವು ಅಲ್ಲಿ ಬಂತು ಅಂದರೆ, ಪ್ರೀತಿ ಮಾಡ್ತು ಅಂದರೆ, ಭಕ್ತಿ ಮಾಡ್ತು ಅಂತಂದರೆ ನಿಮಗೆ ಉದ್ಧಾರದ ಬಾಗಿಲು ತೆಗಿತಾರೆ, ಉದ್ಧಾರದ ದಾರಿ ತೋರಿಸ್ತಾರೆ, ಅನುಗ್ರಹದ ಅಕ್ಷಯ ರಕ್ಷೆ ನೀಡ್ತಾರೆ, ಜೊತೆಯಲ್ಲಿ ಸಾಧನಾ ಮಾರ್ಗಕ್ಕೆ ಕರ್ಕೊಂಡ್ಬರ್ತಾರೆ, ಧರ್ಮ ಶ್ರದ್ಧೆಯನ್ನು ನಿಮ್ಮಲ್ಲಿ ಉದ್ದೀಪನ ಮಾಡ್ತಾರೆ, ದೈವ ಭಕ್ತಿಯನ್ನು ನಿಮ್ಮಲ್ಲಿ ತಂದು ಕೊಡ್ತಾರೆ, ನಿಮಗೆ ದೇವರ ಕರುಣೆಯ ರಸ ಪೋಷಣೆ ಆಗೋ ಹಾಗೆ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನೆಗೆ, ನಿಮ್ಮವರಿಗೆ,
ನಿಮಗೆ ಎಲ್ಲರಿಗೂ ಒಂದು ಯೋಗಕ್ಷೇಮದ ಚಕ್ರವನ್ನು ಅವರು ಕೊಡ್ತಾ ಅಗೋಚರವಾದ ಅದ್ಭುತವಾಗಿರತಕ್ಕಂತಹ ಕ್ಷೇಮ ಶಕ್ತಿಯಾಗಿ ಮೆರಿತಾ ಇರ್ತಾರೆ ನಿಮಗೆ. ರಾಘವೇಂದ್ರ ಸ್ವಾಮಿಗಳವರು ಎಷ್ಟು ದೇಶಗಳಲ್ಲಿ ಇವತ್ತಿನ ದಿನ ಎಷ್ಟು ಜನರಿಗೆ ಏನೇನು ಅನುಗ್ರಹ ಮಾಡ್ತಾ ಇದ್ದಾರೆ ಸ್ವಾಮಿ. ಮೊನ್ನೆ ತಾನೇ ನಾನು ಅಮೆರಿಕಾದಲ್ಲಿ ನೋಡಿದಾಗ ಅಲ್ಲಿ ದೊಡ್ಡ ರಾಘವೇಂದ್ರ ಸ್ವಾಮಿಗಳವರ ಮಠಗಳಲ್ಲಿ ನೂರಾರು ಜನ ಭಾರತೀಯರಲ್ಲ, ಅನಿವಾಸಿ ಭಾರತೀಯರಲ್ಲ, ಅನೇಕ ಯುರೋಪಿನ ಜನರು, ಅಮೆರಿಕನರು, ಕೊರಿಯನ್ನರು, ಚೈನೀಯರು ಎಲ್ಲ ಬಂದು ಮೂರು ಸುತ್ತು ಬಂದು ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಅಂದರೆ ಯಾರು ಮನುಷ್ಯರಾಗಿದ್ದಾರೆ, ಯಾರಿಗೆ ಅನುಗ್ರಹ ಬೇಕು ಅವರು ರಾಯರ ಹತ್ರ ಬನ್ನಿ, ನಮಸ್ಕಾರ ಮಾಡಿ ಭಕ್ತಿ ಮಾಡಿ ಮುಂದೆ ನೋಡಿ.